ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಈಗಾಗಲೇ ಈ ಒಂದು ವಿಡಿಯೋದು ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಇವತ್ತಿನ ದಿನ 89 ರೂಪಾಯಿದಲ್ಲಿ ಟ್ರೇಡ್ ಆಗ್ತಕ್ಕಂಥ ಸ್ಟಾಕು. ನೀವೇನಾದರೂ ಈ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೊಂದು 13% ಡಿವಿಡೆಂಡು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸ್ಟಾಕಿಂದ. ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ. ಏನಕ್ಕಂದರೆ ಇದು ಬೇರೆ ಸ್ಟಾಕ್ ಥರ ಅಲ್ಲ, ಅದನ್ನು ನಾನು ನಿಮ್ಗೆ ಇಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಈ ಒಂದು ಸ್ಟಾಕಲ್ಲಿ ಇದರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾ ಅಥವಾ ಬಿಡೋದಾ ಅನ್ನೋದನ್ನು ನೀವು ಈ ಒಂದು ವಿಡಿಯೋದಲ್ಲಿ ಮಿಡ್ಲಲ್ಲಿ ನೀವು ಡಿಸೈಡ್ ಮಾಡ್ಬೋದು. ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಥರ ಭಾಳಷ್ಟು ಸ್ಟಾಕ್ಸ್ಗಳನ್ನು ನಾನು ಡಿಸ್ಕೌಂಟಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನು ನಾನು ಹಿಂದೆನೂ ಕೂಡ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಇನ್ನು ಮುಂದೆನೂ ಕೂಡ ನಾವು ಮಾಡ್ತಾ ಹೋಗ್ತೀವಿ. ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಚಾನಲ್ಗೆ ಹೀಗೆ ಇರಲಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನಾನು ಇವತ್ತು ಹೇಳತಕ್ಕಂಥ ಒಂದು ಸ್ಟಾಕ್ ಹೆಸರು ಬಂದ್ಬಿಟ್ಟು PG ಇನ್ವಿಟ್ ಅಂತೇಳಿ, ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತೇಳಿ ಈ ಒಂದು ಸ್ಟಾಕು. ಇವತ್ತಿನ ದಿನ ಇದು 89 ರೂಪಾಯಿದಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ನಾನು ಈ ಒಂದು ಸ್ಟಾಕನ್ನು 89 ರೂಪಾಯಿದಲ್ಲಿ ನಾನು ಬೈ ಮಾಡಿದ್ದೀನಿ. ನನಗೆ ಈ ಒಂದು ಸ್ಟಾಕ್ ನಾನೇನು ಬೈಯಿಂಗ್ ಪ್ರೈಸಿಗೆ ನನಗೆ 13.5% ಒಂದು ಡಿವಿಡೆಂಡ್ ಇನ್ಕಮ್ ಬರ್ತಾ ಹೋಗುತ್ತೆ. ಈ ಒಂದು ಕಂಪ್ನಿ ರೆಗ್ಯುಲರ್ ಆಗಿ ಎವ್ರಿ ಕ್ವಾರ್ಟರ್ 3 ರೂಪೀಸ್ ಡಿವಿಡೆಂಡ್ನ ಅವರು ಕೊಡ್ತಿದ್ದಾರೆ. ಒಂದು ಯೂನಿಟ್ಗೆ 3 ರೂಪೀಸ್ನ ಅವರು ಡಿವಿಡೆಂಡ್ನ ಅಮೌಂಟ್ ಕೊಡ್ತಿದ್ದಾರೆ. ನೀವು ಒಂದು 1000 ಶೇರ್ ಬೈ ಮಾಡಿದ್ರಂತಂದರೆ ನಿಮಗೆ 3000 ರೂಪಾಯಿ ಪ್ರತಿ ಕ್ವಾರ್ಟರ್ಲಿ 3 ತಿಂಗಳಿಗೊಮ್ಮೆ ನಿಮಗೆ 3000 ಅಂತ 12,000 ರೂಪಾಯಿ ಬರ್ತಾ ಹೋಗುತ್ತೆ ಒಂದು ವರ್ಷಕ್ಕೆ. ಸೊ ಈ ಸ್ಟಾಕು ಬೇರೆ ಥರ ಅಲ್ಲ. ಓಕೆ, ಇದು ಬಂದ್ಬಿಟ್ಟು ಟ್ರಸ್ಟ್. ಇದರಲ್ಲಿ ನೀವು ಇವಾಗ ನಾವು ಟ್ರಸ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಇದು ಮ್ಯೂಚುವಲ್ ಫಂಡ್ಗಳ ಥರ ವರ್ಕ್ ಆಗುತ್ತೆ. ಸೊ ಈ ಒಂದು ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಈಗ ನೀವು ಪವರ್ ಜನ್ರೇಟ್ ಮಾಡ್ತಾ ಇರುತ್ತೆ. ಇವಾಗ ಥರ್ಮಲ್ ಪ್ಲ್ಯಾಂಟ್ಸ್ ಇರ್ತವೆ, ಅಲ್ಲಿ ಏನಾಗ್ತಾ ಇರುತ್ತೆ, ಪವರ್ ಜನ್ರೇಟ್ ಆಗ್ತಾ ಇರುತ್ತೆ. ಇನ್ನೊಂದು ಎಲ್ಲೋ ಕಡೆ ಅದು ಪವರ್ನ ಯೂಸ್ ಮಾಡಬೇಕಾಗುತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿಂದ ಪವರ್ ಎಲ್ಲಿ ಜನ್ರೇಟ್ ಆಗುತ್ತೆ, ಅಲ್ಲಿಂದ ಪವರ್ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರ್ತಾರೋ ಅಲ್ಲಿವರೆಗೂ ಕೂಡ ಮಿಡ್ಲಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈ ಒಂದು ಟ್ರಾನ್ಸ್ಫರ್ ಅಥವಾ ಕೆಲಸವನ್ನು ಯಾರು ಮಾಡ್ತಾರೆ, ಈ ಒಂದು ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅವರು ಮಾಡ್ತಾರೆ. ಈ ಥರ ಇನ್ನೊಂದು ಕಂಪ್ನಿಗಳು ಕೂಡ ಇದ್ದಾವೆ. ಇದು ಗೌರ್ಮೆಂಟ್ ಕಂಪ್ನಿ ಇದೆ, ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಸೊ ಇವರು ಇದಕ್ಕೆ ಏನು ಟೋಟಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆಯಲ್ಲ ಅದನ್ನು ಇವರಿಂದ ಟ್ರಸ್ಟ್ ಮುಖಾಂತರನೇ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಒಂದು ಟ್ರಾನ್ಸ್ಮಿಷನ್ಸ್ ಲೈನ್ಸ್ಗಳನ್ನ ಅವರೇ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅದನ್ನೇ ಅವರು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಪ್ರತಿ ತಿಂಗಳು ಗೌರ್ಮೆಂಟಿಂದ ಲೀಸ್ ರೂಪದಲ್ಲಿ ಫಿಕ್ಸ್ಡ್ ಅಮೌಂಟ್ನ ಅವರು ತೊಗೊತಾ ಹೋಗ್ತಾರೆ ಈ ಒಂದು ಕನ್ಸ್ಟ್ರಕ್ಷನ್ಗೆ. ಸೊ ಈ ಥರ ಈ ಒಂದು ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅನ್ನೋದು ವರ್ಕ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ಒಂದು ಚಾರ್ಟ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮ್ಯೂಚುವಲ್ ಫಂಡ್ ಜೊತೆ ನೀವು ಕಂಪೇರ್ ಮಾಡ್ತಾ ಹೋಗಿ. ಇದು ಮ್ಯೂಚುವಲ್ ಫಂಡ್ ಟ್ರಸ್ಟ್ ಅಂದ್ಕೊಳ್ಳಿ. ಇದನ್ನು ಒಂದು ಟ್ರಸ್ಟ್ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಇದಕ್ಕೊಬ್ಬರು ಸ್ಪಾನ್ಸರ್ಸ್ ಇರ್ತಾರೆ. ಈ ಒಂದು ಪವರ್ ಗ್ರಿಡ್ದು ಸ್ಪಾನ್ಸರ್ ಬಂದ್ಬಿಟ್ಟು ಪವರ್ ಗ್ರಿಡ್ ಕಂಪ್ನಿ ಇದೆ ಟ್ರಸ್ಟ್ದು. ಓಕೆ, ಇವರೇನು ಮಾಡ್ತಾರೆ, ಜನರಿಂದ ಮತ್ತು ಕಂಪ್ನಿಯಿಂದ ಅಮೌಂಟ್ನ ತೊಗೊತದೆ. ಈ ಒಂದು ಟ್ರಸ್ಟ್ ತೊಗೊಂಡು ಅವರು ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಮ್ಯೂಚುವಲ್ ಫಂಡ್ ಯಾವ ಥರ ಬೇರೆ ಬೇರೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ, ಅದರಿಂದ ಜನ್ರೇಟ್ ಆಗಿರ್ತಕ್ಕಂಥ ಅಮೌಂಟ್ನ ಅವರು ಪಾಸ್ ಬ್ಯಾಕ್ ಟು ಇನ್ವೆಸ್ಟರ್ಸ್ಗೆ ಅವರು ಪಾಸ್ ಮಾಡ್ತಾ ಹೋಗ್ತಾರೆ. ಅವ್ರದ್ದು ಆಗಿರ್ತಕ್ಕಂಥ ಕಮಿಷನ್ ಅವೆಲ್ಲವನ್ನು ಕಟ್ ಮಾಡಿಕೊಂಡು ಉಳಿದಿರ್ತಕ್ಕಂಥ ಅಮೌಂಟ್ನ ಅವರು ಇನ್ವೆಸ್ಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ಥರ ಈ ಒಂದು ಪವರ್ ಗ್ರಿಡ್ ಕಂಪ್ನಿ ಕೂಡ ಇದೇನು ಮಾಡುತ್ತೆ, ಬೇರೆ ಬೇರೆ ಟ್ರಾನ್ಸ್ಮಿಷನ್ ಲೈನ್ಸ್ಗೆ ಒಂದೊಂದು ಯೂನಿಟ್ಗಳನ್ನು ಅವರು ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಕಾಲಾ AMB ಅಂತೇಳಿ, ಮತ್ತು ಪಾರ್ಲಿ ಪವರು, ವೈಜಾಗ್ ಟ್ರಾನ್ಸ್ಮಿಷನ್ ಲಿಮಿಟೆಡ್. ಸೊ ಇದೇ ಥರ ಒಂದು ಬೇರೆ ಬೇರೆ ಬೋರ್ಡ್ಗಳನ್ನು ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ಒಂದು ಟ್ರಸ್ಟ್ ಅಂಡರಲ್ಲಿ. ಈ ಒಂದು ಬೋರ್ಡ್ಗಳೇನಿದ್ದಾವಲ್ಲ ಆ ಒಂದು ಟ್ರಾನ್ಸ್ಮಿಷನ್ಸ್ ಲೈನ್ಸ್ದು ಆಪ್ರೇಷನ್ ಎಲ್ಲವನ್ನು ಕೂಡ ಈ ಒಂದು ಬೋರ್ಡ್ ಅವರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಜನ್ರೇಟ್ ಆಗಿರ್ತಕ್ಕಂಥ ಅಮೌಂಟಲ್ಲಿ ಅವ್ರಿಗೇನು ಅಮೌಂಟ್ ಬರುತ್ತೆ, ಅದರಲ್ಲಿ ಅವರೊಂದು ಆಪ್ರೇಷನ್ ಕಾಸ್ಟ್ ಅವೆಲ್ಲವನ್ನು ಮುರ್ಕೊಂಡು ಉಳಿದಿರ್ತಕ್ಕಂಥ ಅಮೌಂಟ್ನ ಅವರು ಈ ಒಂದು ಪವರ್ ಗ್ರಿಡ್ ಕಂಪ್ನಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಪವರ್ ಗ್ರಿಡ್ ಕಂಪ್ನಿ ಏನು ಮಾಡುತ್ತೆ, ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಬಂದಿರತಕ್ಕಂಥ ಅಮೌಂಟಲ್ಲಿ 90% ಆಫ್ ಅಮೌಂಟನ್ನು ಅವರು ಡಿವಿಡೆಂಡ್ ರೂಪದಲ್ಲಿ ಇನ್ವೆಸ್ಟರ್ಸ್ಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಈ ಒಂದು ಡಿವಿಡೆಂಡ್ ಅಮೌಂಟ್ ಏನಿರುತ್ತಲ್ಲ, ಇದರಲ್ಲಿ ಪಾರ್ಟ್ ಆಫ್ ದ ಡಿವಿಡೆಂಡು ಅವ್ರದ್ದು ಇನ್ವೆಸ್ಟ್ಮೆಂಟ್ ಅಮೌಂಟು ಕೂಡ ಇರುತ್ತೆ. ಸೊ ನಾವಿಲ್ಲಿ ಸ್ಟಾಕ್ಸ್ ಅಂತ ಬಂದಾಗ ಶೇರ್ಸ್ ಆಗುತ್ತೆ, ಬಟ್ ಈ ಒಂದು ಟ್ರಸ್ಟಲ್ಲಿ ನಾವೇನು ಬೈ ಮಾಡ್ತೀವಿ ಒಂದೊಂದು ಶೇರ್ಸ್, ಅದನ್ನು ಅವರು ಯೂನಿಟ್ಗಳಾಗಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನಮಗೆ ಸ್ಟಾಕ್ಸಲ್ಲಿ ನೋಡಿರೋ ಥರ ಗ್ರೋತು ಈ ಒಂದು ಸ್ಟಾಕ್ಸ್ಗಳಲ್ಲಿ ನಮಗೆ ಕಾಣೋದಿಲ್ಲ. ನೀವು ಇಲ್ಲಿ ನೋಡ್ಬೋದು 1 ಇಯರ್ ರಿಟರ್ನ್ಸ್ ಬಂದ್ಬಿಟ್ಟು ಈ ಒಂದು ಸ್ಟಾಕ್ದು ಕೇವಲ 5.95% ಮಾತ್ರ ಇದೆ. ಲಾಸ್ಟ್ ಒಂದು 5 ಇಯರ್ಸ್ ಅಂತ ನಾವು ನೋಡಿದಾಗ ಈ ಒಂದು ಸ್ಟಾಕು -12.67% ಇದು ರಿಟರ್ನ್ ಕೊಟ್ಟಿದೆ. ಈ ಒಂದು ಸ್ಟಾಕು 2021ನಲ್ಲಿ ಇದು ಮಾರ್ಕೆಟಲ್ಲಿ ಲಿಸ್ಟ್ ಆಯಿತು. ನೆಕ್ಸ್ಟ್ ಯಾರಿಗೆ ಈ ಒಂದು ಸ್ಟಾಕು ಶೂಟೇಬಲ್ ಆಗುತ್ತೆ, ಈ ಒಂದು ಸ್ಟಾಕ್ ಬಂದ್ಬಿಟ್ಟು
ಯಾರು ರೆಗ್ಯುಲರ್ ಇನ್ಕಮ್ನ ಸ್ಟಾಕ್ ಮಾರ್ಕೆಟಿಂದ ಪಡಿಬೇಕಂತ ಮಾಡ್ಕೊಂಡಿದ್ದೀರಾ, ಇದರಲ್ಲಿ ಗ್ರೋತ್ ಅನ್ನೋದಿರೋದಿಲ್ಲ ಮತ್ತು ಈ ಒಂದು ಅಮೌಂಟ್ ಅನ್ನೋದು ಮಲ್ಟಿಪ್ಲೈ ಆಗೋದಿಲ್ಲ. ಈಗ 90 ರೂಪಾಯಿ ಇದೆ, ನಾಳೆ 180, 300, 400 ರೂಪಾಯಿ ಆ ಥರ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಈ ಒಂದು ಸ್ಟಾಕಲ್ಲಿ. ಸೊ ಮತ್ತು ನಾವು ಇದರಲ್ಲಿ ಬೋನಸ್ಸು ಸ್ಪ್ಲಿಟ್ ಆ ಥರ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಏನಕ್ಕೆ ಇದು ಟ್ರಸ್ಟ್ ಇದೆ ಆಯಿತಾ, ಇದೊಂದು ಮ್ಯೂಚುವಲ್ ಫಂಡ್ ಟ್ರಸ್ಟ್ ಥರ. ಇದರಲ್ಲಿ ಇವ್ರೇನು ಮಾಡ್ತಾರೆ, ಇವರು ಬೇರೆ ಬೇರೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್. ಅದೇ ಥರ ಪವರ್ ಗ್ರಿಡ್ ಅವ್ರು ಏನು ಮಾಡ್ತಾರೆ, ಪವರ್ ಗ್ರಿಡ್ ಪ್ರಾಜೆಕ್ಟ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ತಾರೆ. ಅದರಿಂದ ಬಂದಿರತಕ್ಕಂಥ ಇನ್ಕಮನ್ನು ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಇವರೇನು ಎವ್ರಿ ಮಂತ್ ಈ ಒಂದು ಡಿವಿಡೆಂಡ್ ಎವ್ರಿ ಕ್ವಾರ್ಟರ್ಲಿ ಇವರೇನು ಡಿವಿಡೆಂಡ್ನ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದರಲ್ಲಿ ಪಾರ್ಟ್ ಆಫ್ ದ ಡಿವಿಡೆಂಡ್ ಬಂದುಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಅಮೌಂಟು ಕೂಡ ಇರುತ್ತೆ. ಸೊ ಆ ಥರ ಈ ಒಂದು ಟ್ರಸ್ಟ್ಗಳು ವರ್ಕ್ ಆಗ್ತಾ ಹೋಗ್ತವೆ. ನೀವು ಇವತ್ತಿನ ದಿನ ಈ ಒಂದು 89-90 ರೂಪಾಯಿ ರೇಂಜಲ್ಲಿ ಬೈ ಮಾಡಿದರೆ ನಿಮಗೊಂದು 13%, 13-14% ನಿಮಗೆ ಡಿವಿಡೆಂಡ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಕಂಪ್ನಿಯಿಂದ. ಸೊ ನೆಕ್ಸ್ಟು ನಾವು ಈ ಒಂದು ಕಂಪ್ನಿದ ಡಿವಿಡೆಂಡ್ ಹಿಸ್ಟ್ರಿ ನಾವು ನೋಡ್ತಾ ಬಂದಾಗ ನೀವು ಇಲ್ಲಿ ನೋಡ್ಬೋದು, ಪ್ರತಿ ಕ್ವಾರ್ಟರ್ಲ್ಲೂ ಕೂಡ ಈ ಒಂದು ಕಂಪ್ನಿ 3 ರೂಪಾಯಿ ಡಿವಿಡೆಂಡ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿದ್ದಾರೆ. ಸೊ ನೀವೇನಾದರೂ ಈ ಒಂದು ಕಂಪ್ನಿಯಲ್ಲಿ ಇವತ್ತಿನ ದಿನ ಒಂದು 1000 ಶೇರ್ ಬೈ ಮಾಡಿದರೆ ಪ್ರತಿ ಕ್ವಾರ್ಟರ್ ನಿಮಗೆ ಒಂದು 3000 ರೂಪಾಯಿ ಬರ್ತಾ ಹೋಗುತ್ತೆ. ವರ್ಷಕ್ಕೆ ಒಂದು 12,000 ರೂಪಾಯಿ ನೀವು ಈ ಒಂದು ಸ್ಟಾಕಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಗ್ರೋತ್ ಅನ್ನೋದು ಇದರಲ್ಲಿ ಸ್ಲೋ ಇರುತ್ತೆ ಸ್ಟಾಕ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ, ಮತ್ತು ಅಷ್ಟು ಕೂಡ ಬೀಳೋದಿಲ್ಲ ಇದು. ಸೊ ನೋಡಿ, ನಿಮಗೆ ನೀವು ಬೇಸಿಕಲಿ ಗ್ರೋತ್ನ ನೀವು ನೋಡ್ತಾ ಇದ್ದರೆ, ನಿಮ್ಮ ಒಂದು ಅಮೌಂಟ್ನ ನೀವು ಮಲ್ಟಿಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ ಅಂತಂದರೆ ಇದು ನಿಮಗೆ ಒಂದು ಸರಿಯಾದ ಸ್ಟಾಕ್ ಅಲ್ಲ. ಇದು ಕೇವಲ ಡಿವಿಡೆಂಡ್ಗೋಸ್ಕರ ಒಂದು ಫಿಕ್ಸ್ಡ್ ಪ್ಯಾಸಿವ್ ಇನ್ಕಮ್ನ ನೀವೇನಾದರೂ ಸ್ಟಾಕ್ ಮಾರ್ಕೆಟಿಂದ ನೀವು ನೋಡ್ತಾ ಇದ್ದರೆ, ಈ ಒಂದು ಸ್ಟಾಕಲ್ಲಿ ನಿಮ್ಮ ಒಂದು ಅಮೌಂಟ್ನ ಸ್ವಲ್ಪ ನೀವು ಡೈವರ್ಸಿಫೈ ಮಾಡ್ಬೋದು. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ಮಾಡಿ ಈ ಒಂದು ಸ್ಟಾಕಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ನಾನು ಈ ಒಂದು ಸ್ಟಾಕಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ಇದು ಏನು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಏನಲ್ಲ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ಮಾಡಿ ಈ ಒಂದು ಸ್ಟಾಕಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಣ ಬೇಡ ಅಂತೇಳಿ ನೀವು ಡಿಸೈಡ್ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ವಿಡಿಯೋನ ನೀವು ತಪ್ಪದೇ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.